ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೂಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ಕೊಲೆಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ 13ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನ ಸ್ವಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಸಂದೇಶದ ಶಿರೋನಾಮೆ ಕ್ಷಮಿಸಿರಿ ಎಂಬುದಾಗಿ. ನಾವು ಯಾಕೆ ಕ್ಷಮಿಸಬೇಕು, ಯಾರಿಗೆ ಕ್ಷಮಿಸಬೇಕು ಎಂಬುದಾಗಿ ಈ ಸತ್ಯವೇದದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗೋಣ. ನಮ್ಮನ್ನು ಯೇಸು ಕ್ರಿಸ್ತನು ಪ್ರತಿಷ್ಠಿಸಿದ್ದಾನೆ, ನಮ್ಮನ್ನು ಪ್ರತ್ಯೇಕವಾಗಿ ಆರಿಸಿಕೊಂಡಿದ್ದಾನೆ. ನಮ್ಮ ಜೀವಿತದಲ್ಲಿ ಯಾವ ರೀತಿಯಾದ ಗುಣಲಕ್ಷಣಗಳು ಇರಬೇಕು ಎಂಬುದಾಗಿ ಈ ವಾಕ್ಯದಲ್ಲಿ ನೋಡುವಾಗ ಈ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಹೀಗಿರಲಾಗಿ ನೀವು ದೇವರಿಂದ ಆರಿಸಲ್ಪಟ್ಟವರು, ಪ್ರತಿಷ್ಠಿಸಿದವರು, ಪ್ರಿಯರು ಆಗಿದ್ದೀರಿ. ಆ ವಿಷಯವಾಗಿ ನೀವು ದೀನ ಸ್ವಭಾವವುಳ್ಳವರಾಗಿ, ದಯವುಳ್ಳವರಾಗಿ, ದೀರ್ಘ ಶಾಂತಿ ಉಳ್ಳವರಾಗಿ, ತಗ್ಗಿಸಿಕೊಳ್ಳುವವರಾಗಿ, ಒಬ್ಬರನ್ನೊಬ್ಬರು ಕ್ಷಮಿಸುವವರಾಗಿ ನೀವು ಇರಬೇಕು ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಕ್ಷಮಿಸಿದ್ದಾನೋ ಅದೇ ರೀತಿಯಾಗಿ ನಾವು ಕೂಡ ನಮಗೆ ತಪ್ಪು ಮಾಡುವವರಿಗೆ ನಾವು ಕ್ಷಮಿಸುವಂತವರಾಗಬೇಕು ಎಂಬುದಾಗಿ ಸತ್ಯವೇದದಲ್ಲಿ ನೋಡುತ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ? ನಮ್ಮನ್ನು ಯೇಸು ಕ್ರಿಸ್ತನು ಪ್ರತ್ಯೇಕವಾಗಿ ಪ್ರತಿಷ್ಠಿಸಿದ್ದಾನೆ, ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಮ್ಮಲ್ಲಿ ದಯೆ ಇರಬೇಕು, ನಮ್ಮಲ್ಲಿ ಕರುಣೆ ಇರಬೇಕು, ನಮ್ಮಲ್ಲಿ ಸಮಾಧಾನವಿರಬೇಕು, ನಮ್ಮಲ್ಲಿ ಸಾತ್ವಿಕತ್ವ ಇರಬೇಕು, ದೀರ್ಘ ಶಾಂತಿ ಇರಬೇಕು. ನಾವು ಒಬ್ಬರನ್ನು ಕ್ಷಮಿಸುವಂತ ಗುಣಗಳು ನಮ್ಮಲ್ಲಿರುವಂತದ್ದಾಗಬೇಕು. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಸ್ವಭಾವ ಯಾವ ರೀತಿ ಆಗಿದೆ? ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ಯೇಸು ಕ್ರಿಸ್ತನು ನಮ್ಮನ್ನು ಪ್ರತಿಷ್ಠಿಸಿದ್ದಾನೆ. ಯೇಸು ಕ್ರಿಸ್ತನ ಗುಣಲಕ್ಷಣಗಳು ನಮ್ಮ ಜೀವಿತದಲ್ಲಿ ಇರುವಂತದ್ದಾಗಬೇಕು. ಯೇಸು ಕ್ರಿಸ್ತನು ಶಿಲುಬೆಯ ಮರಣದಲ್ಲಿರುವಾಗಲೂ ಕೂಡ ಅನೇಕ ಬಾಧೆಗಳು, ಅನೇಕ ಸಂಕಷ್ಟಗಳಿರುವಾಗಲೂ ಯೇಸು ಕ್ರಿಸ್ತನು ಒಂದು ಮಾತನ್ನು ಕೂಡ ಆ ಜನರಿಗೆ ಅನ್ನಲಿಲ್ಲ. ಇವರೇನು ಮಾಡುತ್ತಾ ಇದ್ದಾರೆ ತಿಳಿಯರು, ಇವರನ್ನು ಕ್ಷಮಿಸು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಅದೇ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಯಾರಾದರೂ ತಪ್ಪು ಮಾಡುವಾಗ ನಾವು ಕೂಡ ಕ್ಷಮಿಸುವಂತವರಾಗಬೇಕು. ನಾವು ಸಾಮಾನ್ಯ ಜನರಲ್ಲ. ನಮ್ಮನ್ನು ಸರ್ವಲೋಕದ ಸೃಷ್ಟಿಕರ್ತನು, ಭೂಮಿ ಆಕಾಶಗಳ ಒಡೆಯನು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ನಮ್ಮನ್ನು ಪ್ರತಿಷ್ಠಿಸಿದ್ದಾನೆ. ಆ ವಿಷಯವಾಗಿಯೇ ನಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಕರುಣೆ, ದಯೆ, ದೀರ್ಘ ಶಾಂತಿ, ಸಮಾಧಾನ, ಒಬ್ಬರನ್ನು ಕ್ಷಮಿಸುವಂತ ಗುಣ ಹೆಚ್ಚಾದ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಇರುವಂತದ್ದಾಗಬೇಕು. ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ಈ ವಾಕ್ಯದ ಮೂಲಕ ನಾವು ತಿಳಿದುಕೊಂಡಿದ್ದೇವೆ ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸಬೇಕು, ನಮಗೆ ತಪ್ಪು ಮಾಡುವವರಿಗೆ ನಾವು ಯಾವ ರೀತಿಯಾಗಿ ತಪ್ಪುಗಳನ್ನು ಕ್ಷಮಿಸಬೇಕು. ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಕ್ಷಮಿಸಿದ್ದಾನೋ ಅದೇ ರೀತಿಯಾಗಿ ನಾವು ಕೂಡ ಈ ಲೋಕದ ಜನರ ತಪ್ಪುಗಳನ್ನು ಕ್ಷಮಿಸುವಂತವರಾಗಬೇಕು. ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ನಾವು ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಮಾಧಾನ, ಶಾಂತಿ, ಸಂತೋಷ, ಕರುಣೆ, ದಯೆ, ಉಪಕಾರ ಇದು ಎಲ್ಲವೂ ಕೂಡ ಇರುವಂತದಾಗಬೇಕು. ಯಾಕೆ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನು ನಮ್ಮನ್ನು ಪ್ರತಿಷ್ಠಿಸಿದ್ದಾನೆ, ಯೇಸು ಕ್ರಿಸ್ತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆ ವಿಷಯವಾಗಿಯೇ ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಒಬ್ಬರನ್ನೊಬ್ಬರು ಕ್ಷಮಿಸುತ್ತಾ, ಒಬ್ಬರ ತಪ್ಪುಗಳೊಬ್ಬರು ಕ್ಷಮಿಸುತ್ತಾ ನಾವು ಪ್ರೀತಿಯಿಂದ, ಸಂತೋಷದಿಂದ, ಸಮಾಧಾನದಿಂದ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ಈ ಒಂದು ದಿನದಲ್ಲಿ ಲೋಕದಲ್ಲಿ ಅನೇಕ ಜನರುಗಳು ತಪ್ಪು ಮಾಡುವಾಗಲೂ ಅವರು ಕ್ಷಮಿಸದ ಹಾಗೆ ಮನಸ್ತಾಪಗಳು ಮಾಡಿಕೊಂಡು ಅನೇಕ ರೀತಿಯಾದಂತ ಒಂದು ಸಂಬಂಧಗಳಿಂದ ದೂರವಾಗುತ್ತಾ ಇದ್ದಾರೆ.
ಆ ಎಲ್ಲ ಮಕ್ಕಳಿಗೆ ಈ ಸತ್ಯವೇದದ ವಾಕ್ಯವನ್ನು ತಿಳಿಸಿ ಹೇಳುತ್ತಾ, ಯೇಸು ಕ್ರಿಸ್ತನ ಪ್ರೀತಿಯನ್ನು ಹೇಳುತ್ತಾ, ಯೇಸು ಕ್ರಿಸ್ತನ ದಯೆ, ಯೇಸು ಕ್ರಿಸ್ತನ ಕರುಣೆಯನ್ನು ಹೇಳುತ್ತಾ, ಒಬ್ಬರು ಕ್ಷಮಿಸಿರಿ, ನಿಮ್ಮ ಜೀವಿತ ಸುಂದರವಾಗಿರುತ್ತದೆ, ನಿಮ್ಮ ಜೀವಿತದಲ್ಲಿ ಸಂತೋಷವಿರುತ್ತದೆ, ಸಮಾಧಾನವಿರುತ್ತದೆ ಎಂಬುದಾಗಿ ಈ ವಾಕ್ಯದ ಮೂಲಕ ತಿಳಿಸಿ ಹೇಳುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೇನ್.